ಯಾಕೆ ಇಲ್ಲಿ ಕುಂತಿ ಮತ್ತೆ ಅಮ್ಮನ ಜೊತೆ ಜಗಳ ಮಾಡ್ದೆ ಇವತ್ತು? ಯಾಕೆ ಜಗಳ ಮಾಡಿದೆ? ರಾಹುಲ್ ರಾಹುಲ್ ಸಾಲಿಗೆ ಹೊತ್ತಾಗೈತಿ ಹೇಳ್ಪ. ಸ್ನಾನ ಮಾಡಿ ಹೇಳ ಲಗು, ಲೇಟ್ ಆಗ್ತದ ಹೇಳ. ಶಾಲೆಗೆ ನನ್ ಬಂಗಾರ ಅಲ್ಲ ಮುದ್ದು ಅಲ್ಲ ಹೇಳಪ್ಪ. ನಾ ಶಾಲೆಗೆ ಹೋಗಮ್ಮ. ಯಾಕೆ ಹೋಗಲ್ಲ? ಯಾಕಂದ್ರ ಪಕ್ಕದ ಮನೆಯವರೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರ, ನಾ ಒಬ್ನ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕೇನು? ಹೋಗಲ್ ನೋಡು. ಹಂಗೆಲ್ಲ ಅನ್ಬಾರ್ದಪ್ಪ, ಸ್ಕೂಲಿಗೆ ಹೋಗ್ಬೇಕು. ಬಾ ಬಾ, ನನ್ ಬಂಗಾರ ಅಲ್ಲ ಬಾರಪ್ಪ. ಹುಷಾರಾಗಿ ಹೋಗಪ್ಪ, ಯಾರ ಜೊತೆನೂ ಜಗಳ ಮಾಡ್ಕೊಳಕ್ ಹೋಗ್ಬೇಡ, ಸರಿನಾ? ಸಾಲಿಗೆ ಹೊತ್ತಾತ, ಸ್ವಲ್ಪ ಲಗು ಲಗು ಹೋಗು, ಸರಿನಾ? ನಾ ಶಾಲಿಗೆ ಹೋಗಲ್ ನೋಡು. ರಾಹುಲ್ ಎಲ್ ಹೊಂಟಿ? ಬಾರ ರಾಹುಲ್. ಓ ಇದು ಮ್ಯಾಟ್ರ್. ಎಷ್ಟು ದಿನ ಚಲೋ ಇದ್ದೆ, ಸಡನ್ ಆಗಿ ಏನಾಯ್ತು ನಿನಗೆ? ನಮ್ಮ ಮನೆ ಹತ್ರ ಇರೋರೆಲ್ಲರೂ ಪ್ರೈವೇಟ್ ಶಾಲೆಗೆ ಹೋಗ್ತಾರ, ನಾ ಒಬ್ನ ಗೌರ್ಮೆಂಟ್ ಶಾಲೆಗೆ ಹೋಗ್ಕನಿ. ಅವ್ರು ನನ್ನ ಆಟ ಆಡಕ್ಕೂ ಕರಿಯಲ್ಲ, ಮತ್ತು ನಂಗೆ ಊಟಕ್ಕೆ ಸರಿಯಾಗಿ ಮಾತಾಡೋದು ಇಲ್ಲ. ನಿನ್ನ ಕ್ಲಾಸ್ಮೇಟ್ಸ್ ಯಾರು ನನ್ನ ಫ್ರೆಂಡ್ಸ್ ಅದಾರ, ಅಂದ್ರೆ ನನಗೆ ಅವ್ರ ಊಟಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ರಾಹುಲ್, ನೀನ ಸಣ್ಣವದಿ, ನಿನಗೇನು ಅರ್ಥ ಆಗಲ್ಲ. ಅಮ್ಮ ಏನು ಹೇಳ್ತಾರೆ ಅದು ಕೇಳು. ಹಾಸಿಗೆದಷ್ಟು ಕಾಲು ಚಾಚಬೇಕು, ಭಾಳ ಹಠ ಮಾಡಬೇಡ. ಅದೆಲ್ಲ ನನಗೆ ಗೊತ್ತಿಲ್ಲ ಕಾಕ, ನಾ ಮಾತ್ರ ಗೌರ್ಮೆಂಟ್ ಶಾಲೆಗೆ ಹೋಗಲ್ಲ. ಸರಿ ಆಯಿತು. ಆ ಸಾಲಿಗೆ ಈ ಸಾಲಿಗೆ ಏನು ಡಿಫ್ರೆನ್ಸ್ ಐತೆ ಹೇಳಿ ನೋಡೋಣ. ಅಲ್ಲೇ ಒಳ್ಳೆ ಎಜುಕೇಶನ್ ಸಿಗ್ತೈತಿ, ದೊಡ್ಡವನಾದ್ಮ್ಯಾಗ ಒಳ್ಳೆ ಜಾಬ್ ಸಿಗ್ತೈತಿ, ಮಮ್ಮಿನ ಚಂದಾಗಿ ನೋಡ್ಕೊಂತೇನಿ. ಹಂಗಂದ್ರೆ ನೀ ಹೋಗೋ ಶಾಲೆ ಒಳಗೆ ಎಜುಕೇಶನ್ ಸರಿ ಇಲ್ಲ ಅಂತೇನ? ನೀವು ಕೂಡ ಇದ ಶಾಲೆಯಾಗ ಓದಿರಿ, ನಾನು ಏನಾನ ಇದ ಶಾಲೆಯಾಗ ಓದ್ನಿ ಅಂದ್ರ ಮುಂದೆ ದೊಡ್ಡವನಾದ್ಮ್ಯಾಗ ನಿಮ್ಮ ಥರ ಫುಡ್ ಡೆಲಿವರಿ ಮಾಡ್ಬೇಕಾಕತಿ. ಏ ರಾಹುಲ್, ದೊಡ್ಡವ್ರಿಗೆ ಹಂಗ ಮಾತಾಡೋದು? ಇರ್ಲಿ ಬಿಡು, ಮಾತಾಡ್ಲಿ, ಏನಾಗಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ಮನ್ಸಿಗೆ ಬಂದಂಗ ಮಾತಾಡ್ತಾನವ. ಇರ್ಲಿ, ಸಣ್ಣ ಹೋದಾನ, ಮುಂದೆಲ್ಲ ಅವನಿಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೋ ಏನೋ ನೋಡಿ, ಇವತ್ತು ಸಾಲಿ ಬಿಟ್ಟು ಕುಂತಾನ. ನೀನ್ ಬಾ, ನೀ ಹೊತ್ತಾತು. ಅವನಿಗೆ ರಾಹುಲ್ ಕರ್ಕೊಂಡೋಗಿ ನಾ ಆಮೇಲೆ ಬರ್ತೀನಂತ. ಅಕ್ಕ, ಇವನಿಗೆ ಎಷ್ಟು ಸಲಿಗೆ ಕೊಟ್ಟಿವೆ. ದೊಡ್ಡವ್ರಿಗೆ ಹೆಂಗ್ ಬೇಗಂಗ್ ಮಾತಾಡ್ತಾನ ಗೊತ್ತಾ? ಯಾಕ್ಲಾ, ಯಾರಿಗೇನಂದಿ? ನೋಡ್ಬೆ, ಇದೇ ಶಾಲೆಗೆ ಓದಿದ್ರ ನಾಳೆ ನಿಂತಾರನೆ ಫುಡ್ ಡೆಲಿವರಿ ಕೆಲಸ ಮಾಡ್ಬೇಕಾಗತ್ತಂತ ಹೇಳಾಗತ್ತ ನೋಡವ್ರ ಕಾಕಾಗ. ಹೌದ್ಲಾ? ಹಂಗಂದಿ ನಿಮ್ ಕಾಕಾಗ? ತೆಗಿಬೇ, ನಾ ಏನ್ ತಪ್ಪ ಅಂದೇನೆ, ಸರಿನಾ ಅಂದೇನಿ. ಅವರು ಕೂಡ ಅದ ಶಾಲೆಯಾಗ ಓದ್ಯಾರ, ನೋಡಿ ಇಲ್ಲಿ ಯಾಕೆ ಕೆಲಸ ಮಾಡಕತ್ತಾರಂತ. ನೋಡು, ಖರೆ ಹೇಳಿದ್ರೆ ಇಬ್ರಿಗೂ ಮಾತಾ ಬರವಲ್ದು. ಯಾವ್ದೋ ಖರೆ? ಹಲೋ, ಹೌದಾ? ಯಾವಾಗ? ಹಾ ಸರಿ, ನಾ ಹೇಳ್ತೀನಂತ. ಅಕ್ಕ, ಗೋಪಿ ಅಣ್ಣ ಸತ್ತೋದ್ನಂತ. ಹೌದಾ? ಗೋಪಿ ಅಣ್ಣ ಸತ್ತೋದ್ನಂತ? ಹೆಂಗ? ಕೆಲಸದಿಂದ ತೆಗ್ದಿದ್ದಕ್ಕ ಮಾನಸಿಕಾಗಿ ಉರ್ಲಾಕೊಂಡ್ ಸತ್ನಂತ. ಅಯ್ಯೋ ಪಾಪ, ಈ ಕೆಲ್ಸ ಹೋದ್ರೆ ಏನಾತು? ಬೇರೆ ಯಾವ್ದಾರ ಕೆಲಸ ಮಾಡ್ಬೋದಾಗಿತ್ತಲ್ಲ ಬಾಡೆ, ಹಿಂಗ್ಯಾಕ್ ಮಾಡ್ಕೊಂಡ? ಅವ್ರಪ್ಪ ಅಮ್ಮನ್ಗ ಒಬ್ನ ಮಗ, ಅವ್ರಪ್ಪ ಅಮ್ಮ ಅವನು ಓಸಾಕ ಎಷ್ಟು ಕಷ್ಟಪಟ್ಟಾರ. ಬೇಡ ಬೇಡ ಅಂದ್ರೂ ಇಂಗ್ಲೀಷ್ ಮೀಡಿಯಂಗೆ ಹಾಕಿದ್ರು. ಅವನಂತೂ ಸತ್ತು ಹೋದ. ಈಗ ಅವ್ರಪ್ಪ ಅಮ್ಮನ ಯಾರು ನೋಡ್ಕೊಂತಾರ? ಅದಕ್ಕೆ ಹೇಳೋದು, ಇವಾಗಿನ ಮಕ್ಕಳಿಗೆ ಪುಸ್ತಕದೊಳಗಡೆ ಇರೋ ಪಾಠದ ಜೊತೆಗೆ ಜೀವನದ ಪಾಠ ಹೇಳ್ಕೊಡೋದು ಬಹಳ ಮುಖ್ಯ. ಹೌದು ಬೇ, ನೀ ಏನೇ ಹೇಳು, ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗಿರೋ ಧೈರ್ಯ ಪ್ರೈವೇಟ್ ಸ್ಕೂಲ್ ಮಕ್ಳಿಗೆ ಇರಲ್ಲ ನೋಡು. ನಾವು ಬಿಸ್ನೆಸ್ ಲಾಸ್ ಆದಾಗ ಹೆಂಗಾಗಿದ್ದೀವಿ ಬೇ, ಇವ್ರ ಕಾಕ ಆಗಿದ್ದಕ್ಕೆ ಸರಿ ಹೋತು. ಬದುಕಕ್ಕ ಯಾವ ಕೆಲಸ ಆದ್ರೇನಂತ ಎಲ್ಲ ಕೆಲಸ ಮಾಡಿದ್ರು. ಇವಾಗ ನೋಡು ಎಷ್ಟು ಆರಾಮಾಗಿದ್ದೀವಿಲ್ಲ. ಹೌದು, ನೀ ಹೇಳೋದು ಖರೇನ ಆಯ್ತ. ರಾಹುಲ್, ನಾನು ನಿನಗೆ ಫಸ್ಟ್ ರ್ಯಾಂಕ್ ಬಾ ಅಂತ ಯಾವತ್ತೂ ಹೇಳಲ್ಲ, ಹೇಳೋದೇ ಇಲ್ಲ. ಯಾಕಂದ್ರ ಜೀವನದಾಗ ಪುಸ್ತಕ ಕಲಿಸೋ ಪಾಠಕ್ಕಿಂತ ಜೀವನ ಕಲಿಸೋ ಪಾಠ ನಮಗೆ ಭಾಳ ಕಲ್ಸುತ್ತ. ಯಾವ ಸಾಲ ಆದ್ರೇನು, ನಿನಗೆ ಕಲಿಬೇಕು ಅಂತ ಇದ್ರ ಎಲ್ಲಾದ್ರೂ ಕಲಿತೀವಿ.
ಅರ್ಥ ಆಯ್ತಮ್ಮ, ಇನ್ಮೇಲಿಂದ ನಾನು ಹಠ ಮಾಡಲ್ಲ. ನೀ ಅಂದಿದ್ದ ಕೇಳ್ತೇನೆ, ಗೋರ್ಮೆಂಟ್ ಶಾಲಿಗ ಹೋಗ್ತಾನೆ. ಎಷ್ಟೈತಿ ಅಷ್ಟ್ರಾಗ ಖುಷಿ ಪಡ್ತಾನೆ. ಏನಾನ ಬಂದ್ರೆ ಧೈರ್ಯದಿಂದ ಹೆದರ್ಸೋದ್ ಕಲಿತಾನೆ. ಗುಡ್ ಬೈ.